Dear students, last class we are discussed about the new international economic order. New international economic order. So in new international economic order, we examine the causes, effectives, and objectives of the NEO. So we know that failureness of the Bretton Woods system, so emerging local regional organization, and the period of during the Cold World War situations, then the inequality between rich and poor country, and unequal distribution of the wealth regarding the south and north countries. So these are the main reason for the new international economic order of the system. So we also examine the what are the highlights of the NEO. So then regarding the foreign trade, financial assistance, and technology and investments, then participation of the international policy aspects. Participate in the international policy aspects. So regarding this new NEO, we also examine the Acquad, UNCTAD. This is one of the international organization regarding the policy aspect to bring the changes of the economic policies regarding the international system. ಸೊ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿದ್ವಿ. ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ವಿ. ಮತ್ತೆ ಈ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಕಾರಣವಾದಂತಹ ಅಂಶಗಳನ್ನ ಈಗಾಗ್ಲೇನೆ ಪರಿಶೀಲನೆ ಮಾಡ್ತಾ ಹೋದ್ವಿ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಬಡ ಮತ್ತೆ ಶ್ರೀಮಂತ ರಾಷ್ಟ್ರಗಳ ನಡುವೆ ಇದ್ದಂತಹ ಅಂತರ ಇರಬಹುದು, ಹಿಂದುಳಿದ ರಾಷ್ಟ್ರಗಳ ಮೇಲೆ ಇದ್ದಂತಹ ಒಂದು ಸಾಲದ ಹೊರೆ ಇರಬಹುದು, ದೆನ್ ಫೇಲ್ಯೂರ್ನೆಸ್ ಆಫ್ ದ ಬ್ರೆಟನ್ ವುಡ್ ಸಿಸ್ಟಮ್, ಅಂದ್ರೆ ಬ್ರೆಟನ್ ವುಡ್ ಸಿಸ್ಟಮಿನ ಒಂದು ವಿಫಲತೆ ಇರಬಹುದು, ಜನಗೆ ಸ್ಥಳೀಯ ಒಂದು ಬೃಹತ್ ಶಕ್ತಿಗಳ ಒಂದು ಉದಯ, ಸೆಕೆಂಡ್ ವರ್ಲ್ಡ್ ವಾರು. ಸೊ ಈ ಅಂಶಗಳನ್ನ ಪರಿಗಣಿಸಿದ್ವಿ. ಮತ್ತೆ ಏನ್ ಡಿಮ್ಯಾಂಡ್ಸ್ ಏನಿತ್ತು ಅಂದ್ರೆ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಒಂದು ಆಬ್ಜೆಕ್ಟಿವ್ಸ್ ಏನಾಗಿತ್ತು, ಸೊ ಯಾವ ಡಿಮ್ಯಾಂಡ್ಸ್ ಅನ್ನ ಮಾಡಿದ್ರು ಅನ್ನೋಂತಹದನ್ನ ಚರ್ಚೆ ಮಾಡಿದ್ವಿ. ಅದರಲ್ಲಿ ನಮ್ಗೆ ವಿದೇಶಾಂಗ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಅವರು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಬಂಧಗಳೇನು ಇರಬಾರ್ದು ಅನ್ನುವಂತಹದ್ದು, ಕಚ್ಚಾ ಪದಾರ್ಥಗಳ ಬಗ್ಗೆ ಹೆಚ್ಚು ಒಂದು ಮೌಲ್ಯವನ್ನ ಕೊಡಬೇಕು ಅನ್ನುವಂತಹದ್ದು, ಅಂದ್ರೆ ಪ್ರಾಥಮಿಕ ಸರಕುಗಳಿಗೆ ಹೆಚ್ಚಿನ ಒಂದು ಬೆಲೆಯನ್ನ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಇರ್ಬೋದು. ಫೈನಾನ್ಷಿಯಲ್ ಅಸಿಸ್ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಇರುವಂತಹ ಅವಕಾಶವನ್ನ ಸೃಷ್ಟಿ ಮಾಡ್ಕೊಡ್ಬೇಕು, ಮತ್ತೆ ಉದಾರವಾದಂತಹ ಒಂದು ಸಾಲದ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತಹದ್ರ ಬಗ್ಗೆ ಇರ್ಬೋದು. ದೆನ್ ಬಂಡವಾಳ ಮತ್ತೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯ ಮತ್ತೆ ಸಹಕಾರವನ್ನ ಹೊಂದಾಣಿಕೆಯನ್ನ ತರಬೇಕು ಅನ್ನುವಂತಹದ್ದು, ಮತ್ತೆ ಅಂತಾರಾಷ್ಟ್ರೀಯ ನೀತಿ ನಿರ್ಣಯದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಸೊ ಈ ತರದ ಅನೇಕ ಒಂದು ಅಂಶಗಳನ್ನ ಪ್ರತಿಪಾದಿಸುವಂತಹ ಪ್ರಯತ್ನವನ್ನ ನಿಮ್ಗೆ ಅದು ಮಾಡ್ತಾ ಹೋಗಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಮ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದ್ರಲ್ಲಿ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕತೆಯ ಅಡಿಯಲ್ಲಿ ಅಕ್ವಾಡ್ ಅನ್ನುವಂತಹದ್ದು, UNCTAD ಅನ್ನುವಂತಹ ಒಂದು ಆರ್ಗನೈಸೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರುವಂತಹ ಒಂದು 5 ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನುವಂತಹದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಒಂದು ಕಾನ್ಫರೆನ್ಸ್, ವ್ಯಾಪಾರ ಮತ್ತೆ ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಒಂದು ಕಾನ್ಫರೆನ್ಸ್ ಏನ್ ಮಾಡೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾಗಿರುವಂತಹ 5 ಸೆಕ್ಟರ್ ಅಲ್ಲಿ ಒಂದು ಚೇಂಜಸ್ ಅನ್ನ ತರಬೇಕು ಅನ್ನುವಂತಹದ್ದು ಇದರ ಉದ್ದೇಶ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಇದು ಪ್ರಮುಖವಾಗಿ ಅಂತಂದ್ರೆ ಪ್ರಾಥಮಿಕ ಸರಕುಗಳ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಗಾರ್ಡಿಂಗ್ ದ ಪ್ರೈಮರಿ ಗೂಡ್ಸ್ ಅಂದ್ರೆ ಇನ್ ಫಿಕ್ಸ್ಡ್ ಫಾರ್ ದ ರಿಗಾರ್ಡಿಂಗ್ ದ ಪ್ರೈಮರಿ ಸರ್ವಿಸ್ ಆಫ್ ದ and primary service price and management. Then another one of the important aspect regarding the industrial and technical aspect.
So then third one is it tries to asking for the membership of the United Nation. So equal representation of the United Nation. So then ಸೊ ಇಲ್ಲಿ ಪ್ರಮುಖವಾಗಿ ನಮ್ಗೆ ಇದು ಪ್ರಾಥಮಿಕ ಸರಕುಗಳ ಮೇಲೆ ಸಂಬಂಧಪಟ್ಟ ಹಾಗೆ ಒಂದು ನೂತನವಾದಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬರ್ಬೇಕು ಅನ್ನುವಂತಹದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಸಮಾನ ಒಂದು ಸದಸ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈ ತರದ ಒಂದು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಇದು ಕೆಲಸ ಮಾಡಿದ್ದನ್ನ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ನಮ್ಗೆ ಇದರ ಫೇಲ್ಯೂರ್ನೆಸ್ ನಾವು ನೋಡ್ತಾ ಹೋಗ್ತೀವಿ. ನ್ಯೂ ಎಕಾನಮಿಕ್ ಆರ್ಡರ್ ಅಲ್ಲಿ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಫಲತೆ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವರು ಇದನ್ನ ವೆಸ್ಟರ್ನ್ ಥಿಂಕರ್ಸ್ ಏನಂತ ಕರಿತಾ ಹೋಗ್ತಾರೆ ಅಂತಂದ್ರೆ ಥರ್ಡ್ ವರ್ಲ್ಡ್ ಕಂಟ್ರೀಸಿನ ಈ ಡಿಮ್ಯಾಂಡ್ ಅನ್ನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಮಾಡುವಂತಹ ಈ ಡಿಮ್ಯಾಂಡ್ ಅನ್ನ ಅವ್ರು ಏನಂತ ಕರಿತಾ ಹೋಗ್ತಾರೆ ಅಂತಂದ್ರೆ ವಿಶಸ್ ಲಿಸ್ಟ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಆಸೆಗಳ ಒಂದು ಪಟ್ಟಿ ಅಂತ ಇದು ಟೀಕೆ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ವಿಶಸ್ ಲಿಸ್ಟ್ ಅನ್ನುವಂತಹದ್ದು. ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಲ್ಲದವರು ಇದ್ದವರ ಬೇಡಿ ಎಲ್ಲವನ್ನೂ ಕೇಳಿದಂತೆ ಅನ್ನುವಂತಹದ್ದು. ನೀವ್ ಒಂಚೂರು ಅಟೆಂಡ್ ಮಾಡ್ರಿ, ಅದನ್ನ ಫೋನ್ ಮಾಡ್ತಾನೆ ಇದ್ದಾಳ ಅವಳು. ಚಿಟ್ಟಿ ಫೋನ್ ಮಾಡ್ರಿ. ಏನು ಇಲ್ಲದವರು ವಿಶಸ್ ಲಿಸ್ಟ್ ಅಂತಂದ್ರೆ ಆಸೆಗಳ ಒಂದು ಪಟ್ಟಿ ಅಂತ ಟೀಕೆ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಬಡ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳ ಮುಂದೆ ಒಂದು ಇದನ್ನ ಇಟ್ಕೊಂಡು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಅನ್ನುವಂತಹ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಮ್ಗೇನೂ ಇಲ್ಲ, ಸೊ ಎಲ್ಲವನ್ನೂ ಅಭಿವೃದ್ಧಿ ಅಥವಾ ಶ್ರೀಮಂತ ರಾಷ್ಟ್ರಗಳು ಕೊಡ್ಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನ ಅವ್ರು ಎತ್ತುತ್ತಾ ಹೋಗ್ತಾರೆ. ಅಂದ್ರೆ ಏನೂ ಇಲ್ಲದವನು ಇದ್ದವರ ಬಳಿ ಎಲ್ಲವನ್ನೂ ಕೇಳಿದಂತೆ ಅನ್ನುವಂತಹದ್ದು. ಸೊ ಅದಕ್ಕೆ ಮತ್ತಿನ್ನೊಂದು ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಚಂದ್ರನನ್ನ ಒಡೆಯೋದಿಕ್ಕೆ ಗುಂಡು ಹಾರಿಸಿದಂತೆ ಅಂತ ಹೇಳ್ತಾ ಹೋಗ್ತಾರೆ. ಚಂದ್ರನನ್ನ ಒಡೆಯಲು ಗುಂಡು ಹಾರಿಸುವಿಕೆ. ಯಾಕೆ ಆ ಮಾತು ಹೇಳ್ತಾರೆ ಅಂತಂದ್ರೆ, ಸೊ ನೀವ್ ಕೆಳಗಿದ್ದೀರಾ, ನಾವ್ ಮೇಲಿದೀವಿ, ನೀವ್ ಏನ್ ಪ್ರಯತ್ನ ಪಟ್ರು ನಮ್ಮನ್ನ ನೀವು ಒಡೆದುಳ್ಸಕ್ ಆಗಲ್ಲ. ಸೊ ಇತರರು ಏನು ಮಾಡಬೇಕೆಂಬ ಬಗೆಗೆ ನಾವು ಒಣ ಭಾಷಣ ಅಂತಂದ್ರೆ ಒಂದು ಭಾಷಣ ಮಾಡುವಂತಹದ್ದು. ಇನ್ನ ಕೆಲವ್ರು ಏನಂತ ಕರೀತಾರೆ ಇದನ್ನ ಅಂದ್ರೆ ಇವರು ಅಭಿವೃದ್ಧಿಯಾಗಿರುವಂತಹ ರಾಷ್ಟ್ರಗಳು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ದಾನದ ಒಂದು ಹೊಸ ರೂಪದ ಬಗೆಗಿನ ಬೇಡಿಕೆ, ದಾನದ ಹೊಸ ರೂಪಗಳ ಒಂದು ಬೇಡಿಕೆ ಅಂತ. ಮತ್ತೆ ಹೊಸದಾಗಿ ತಿರುಪೆ ಎತ್ತುವಂತಹ ಪರಿ, ಅರ್ಥ ಮಾಡ್ಕೊಳ್ಳಿ, ಹೊಸದಾಗಿ ತಿರುಪೆ ಎತ್ತುವ ಪರಿಗೆ ಅನೇಕ ರೀತಿಯಲ್ಲಿ ಅವ್ರನ್ನ ಹಾಸ್ಯ ಮಾಡ್ತಾ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಹೋದಾಗ ಏನಂತಂದ್ರೆ GDP ನೋಡ್ತಾ ಹೋದಾಗ, ಕೈಗಾರಿಕಾ ಅಭಿವೃದ್ಧಿಗಳನ್ನ ನೋಡ್ತಾ ಹೋದಾಗ, ಸಂಪತ್ತಿನ ಹಂಚಿಕೆಯನ್ನ ನೋಡ್ತಾ ಹೋದಾಗ, ಸೊ ಸಹಜವಾಗಿ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಈ ತರದ ಒಂದು ನ್ಯೂ ಎಕಾನಮಿಕ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ, ಹೊಸ ಅಂತಾರಾಷ್ಟ್ರೀಯ ಒಂದು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಯತ್ನ ಅಂತ ಆಗತ್ತೆ. ಬಟ್ ಆ ಪ್ರಯತ್ನದ ನಂತರನು ಅದು ಅಷ್ಟೊಂದು ಯಶಸ್ಸನ್ನ ಸಾಧಿಸದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಈ ತರದ ಟೀಕೆಗಳನ್ನ ಮಾಡುವಂತಹದ್ದು, ಆಸೆಗಳ ಪಟ್ಟಿ, ಭಿಕ್ಷೆ ಬೇಡುವಂತಹ ಒಂದು ಪರಿ, ಈ ತರದ ಒಂದು ಇದನ್ನ ನೋಡ್ತಾ ಹೋದಾಗ ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಉದ್ಭವ ಆಗತ್ತೆ, ಜಗತ್ತು ಆರ್ಥಿಕತೆಯ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ವಿಭಜನೆ ಆಗಿದೆಯಾ? ಎಸ್, ಆಫ್ ಕೋರ್ಸ್, ದಟ್ ಈಸ್ ಕಾಲ್ಡ್ ನಾರ್ತ್ ಅಂಡ್ ಸೌತ್ ಗ್ಯಾಪ್, ನಾರ್ತ್ ಅಂಡ್ ಸೌತ್ ಡೈಲಾಗ್ ಅನ್ನುವಂತಹ ಒಂದು ಪರಿಕಲ್ಪನೆ, ಉತ್ತರ ಮತ್ತೆ ದಕ್ಷಿಣ ರಾಷ್ಟ್ರಗಳ ನಡುವಿನ ಒಂದು ಚರ್ಚೆ ಅಂತ ಕರಿತಾ ಹೋಗ್ತೀವಿ. ಒಂದು ಕಡೆ ಹೊಸ ಆರ್ಥಿಕ ನೀತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಹೋಗೋದನ್ನ ನೋಡ್ತೀವಿ. ಸೊ ಮತ್ತೊಂದು ಕಡೆ ಉತ್ತರ ಮತ್ತೆ ದಕ್ಷಿಣದ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಈ ಕಾನ್ವರ್ಸೇಷನ್ ನಡೀತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಬಿ ಡಿಸ್ಕಸಿಂಗ್ ಅಬೌಟ್ ದ ನಾರ್ತ್ ಸೌತ್ ಡೈಲಾಗ್. So what is north-south dialogue? What are the aspects including in these discussion? So north means what and south means what? So it is a geographical classification, or it is an the classification is based on
the economic progresses. So these questions will be arising. So after that, during the Cold War, primary global division was between East, West, and predicted upon security and power balance. After the Cold War, so on the base of power, the entire world divided on the bipolarity. Entire world divided on bipolarity. So one is American group and another one is Russian groups. So after the Cold War, many see primary global division as being between North and South and predicted upon economic inequality. We already examined in new economic order, NEO. We already examined the demand of the NEO. So, but the policy and the objective of the NEO, it was failure. So because the gap will be increasing day by day, the gap between South and North gap is increasing day by day. ಸೊ ವಿದ್ಯಾರ್ಥಿಗಳೇ, ನಾವು ಇದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಯನ್ನ ಮಾಡ್ತಾ ಬಂದಾಗ, ಯಾವುದಕ್ಕೆ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಸಂಬಂಧಪಟ್ಟಾಗಿ ಚರ್ಚೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾಗ, ಸೊ ಒಂದು ಡಿಸ್ಕಷನ್ ನಮ್ಗೆ ನಾರ್ತ್ ಸೌತ್, ಉತ್ತರ ಮತ್ತೆ ದಕ್ಷಿಣದ ನಡುವಿನ ಒಂದು ಸಂವಾದ, ಗ್ಯಾಪ್ ಅನ್ನುವಂತಹದ್ದು, ವಿಭಜನೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಉತ್ತರ ಮತ್ತೆ ದಕ್ಷಿಣಗಳ ನಡುವಿನ ಒಂದು ಚರ್ಚೆ, ಸಂವಾದ. ಏನು ಉತ್ತರ ಅಂದ್ರೆ ಏನು, ದಕ್ಷಿಣ ಅಂದ್ರೆ ಏನು? ಸೊ ಇಲ್ಲಿ ಉತ್ತರ ಮತ್ತೆ ದಕ್ಷಿಣದ ನಡುವಿನ ಒಂದು ಈ ಗ್ಯಾಪ್ ಅನ್ನುವಂತಹದ್ದು, ಈ ಡೈಲಾಗ್ ಅನ್ನುವಂತಹದ್ದು, ಇಟ್ ವಾಸ್ ಬೇಸ್ಡ್ ಪವರ್ ಆಸ್ಪೆಕ್ಟ್, ಅನ್ ಎಕಾನಮಿಕ್ ಆಸ್ಪೆಕ್ಟ್, ಅನ್ ಜಿಯೋಗ್ರಫಿಕಲ್ ಆಸ್ಪೆಕ್ಟ್. ಸೊ ಈ ಪ್ರಶ್ನೆಗಳು ನಮ್ಗೆ ಉದ್ಭವ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ, ಸೊ ಇಲ್ಲಿ ನಿಮ್ಗೆ ದ್ವಿತೀಯ ಮಹಾಯುದ್ಧದ ನಂತರ ಇಡೀ ಜಗತ್ತು ಪ್ರಮುಖವಾಗಿ ಈಸ್ಟ್ ವೆಸ್ಟ್ ಅಂತ ಡಿವೈಡ್ ಆಗಿತ್ತು ನಿಮ್ಗೆ, ಅಲ್ವಾ? ಅಮೆರಿಕನ್ ಮತ್ತೆ ರಷ್ಯಾದ ಬಣವಾಗಿ ಡಿವಿಷನ್ ಆಗಿತ್ತು. ಆಫ್ಟರ್ ದ ಕೋಲ್ಡ್ ವಾರ್ ನಂತರ ಏನಾಗತ್ತೆ, ದ್ವಿತೀಯ ಮಹಾಯುದ್ಧದ ಅಂದ್ರೆ ಇದು ಶೀತಲ ಯುದ್ಧದ ನಂತರ, ಡ್ಯೂರಿಂಗ್ ದ ಕೋಲ್ಡ್ ವಾರ್ ಅಲ್ಲಿ, ಶೀತಲ ಯುದ್ಧದಲ್ಲಿ ಈಸ್ಟ್ ವೆಸ್ಟ್ ಆಗತ್ತೆ. ಆಫ್ಟರ್ ದ ಕೋಲ್ಡ್ ವಾರ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಪ್ರೈಮರಿ ಗ್ಲೋಬಲ್ ಡಿವಿಷನ್ ಇಸ್ ಬೀಂಗ್ ಬಿಟ್ವೀನ್ ದ ನಾರ್ತ್ ಸೌತ್. ಸೊ ಇಲ್ಲಿ ಶೀತಲ ಯುದ್ಧದಲ್ಲಿ ವೆಸ್ಟ್, ಪೂರ್ವ ಮತ್ತೆ ಪಶ್ಚಿಮದ ಒಂದು ಕಾನ್ಸೆಪ್ಟ್ ಇತ್ತು. ಶೀತಲ ಯುದ್ಧದ ನಂತರ ನಮ್ಗೆ ನೋಡುವಂತಹದ್ದು ಅಂದ್ರೆ ಉತ್ತರ ಮತ್ತೆ ದಕ್ಷಿಣದ ಒಂದು ಪರಿಕಲ್ಪನೆಯನ್ನ ನೋಡ್ತಾ ಹೋಗ್ತೀವಿ. ಸೊ ಇಟ್ ವಾಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕಾನಮಿಕ್ ಆಸ್ಪೆಕ್ಟ್. ಸೊ ದೀಸ್ ನಾರ್ತ್ ಈಸ್ಟ್ ಅಂಡ್ ವೆಸ್ಟ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ಪವರ್ ಆಸ್ಪೆಕ್ಟ್. ಸೊ ವಿದ್ಯಾರ್ಥಿಗಳೇ, ಅಲ್ಲಿ ಶಕ್ತಿಯನ್ನ ಆಧಾರವಾಗಿ ಇಟ್ಕೊಂಡಂತಹ ಉತ್ತರ ಮತ್ತೆ ದಕ್ಷಿಣದ ಒಂದು ವ್ಯವಸ್ಥೆಯನ್ನ ನೋಡ್ತಾ ಹೋಗ್ತೀವಿ. ಎಲ್ಲಿ ಕೋಲ್ಡ್ ವಾರ್ ಅಲ್ಲಿ, ಕೋಲ್ಡ್ ವಾರಿನ ಅವಧಿಯಲ್ಲಿ, ಕೋಲ್ಡ್ ವಾರಿನ ನಂತರ ಈ ಉತ್ತರ ಮತ್ತೆ ದಕ್ಷಿಣದ ಒಂದು ಚರ್ಚೆ ಅನ್ನುವಂತಹದ್ದು ಶುರುವಾಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಈ ಚರ್ಚೆ ದ ನಾರ್ತ್ ಸೌತ್ ಡಿವೈಡ್ ಅನ್ನುವಂತಹದ್ದು, ಸೊ ಇಟ್ ವಾಸ್ ಬೇಸ್ಡ್ ಆನ್ ರಿಚ್ ಅಂಡ್ ಪುವರ್ ಡಿವಿಷನ್. ಸೊ ಇಲ್ಲಿ ನಾರ್ತ್ ಮತ್ತೆ ಸೌತಿನ ಈ ಕಾನ್ಸೆಪ್ಟ್ ಏನಾಗತ್ತೆ ಅನ್ನೋದಾದ್ರೆ, ಬಡ ಮತ್ತೆ ಶ್ರೀಮಂತ ರಾಷ್ಟ್ರದ ಪರಿಕಲ್ಪನೆಗೆ ಅನುಗುಣವಾಗಿ ಡಿವೈಡ್ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಸಾಮಾಜಿಕ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ the socio-economic and political division that exists between the wealth developed countries known collectively as the North and the poorer developing countries, least developed countries are the South. Simple ಆಗಿ ಹೇಳಬೇಕು ಅಂದ್ರೆ ಉತ್ತರ ಮತ್ತೆ ದಕ್ಷಿಣದ ಒಂದು ಈ ಬೈಫರ್ಕೇಶನ್ and the base of economic aspect, socio and economic political division between wealth developed countries is also belongs to northern parts. Then poor and underdeveloped countries belongs to southern parts. So ಇಲ್ಲಿ ನಿಮ್ಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಹಿಂದುಳಿದಂತ ಅಥವಾ ಶ್ರೀಮಂತವಾದ ಅಭಿವೃದ್ಧಿಯಾಗಿರುವಂತಹ ರಾಷ್ಟ್ರಗಳನ್ನ ಉತ್ತರದ ರಾಷ್ಟ್ರಗಳು ಅಂತ ನೀವು ಪರಿಗಣಿಸ್ತೀರಾ ಅನ್ನೋದಾದರೆ, ಬಡತನವನ್ನ ಹೊಂದಿರುವಂತಹ ಅನಭಿವೃದ್ಧಿ ರಾಷ್ಟ್ರಗಳನ್ನ ನೀವು
ದಕ್ಷಿಣದ ರಾಜ್ಯಗಳಾಗಿ ಪರಿಗಣಿಸ್ತಾ ಹೋಗ್ತೀರಾ. ಸೊ ಬಟ್ ಇಲ್ಲಿ ಕೆಲವು ಟೈಮ್ ಅಲ್ಲಿ ಸಮ್ ಪೊಲಿಟಿಕಲ್ ಥಿಂಕರ್ಸ್ ದೇ ಟ್ರೈ ಟು ಡಿವೈಡೆಡ್ it is not primarily defined by geography, but some political thinkers they divided north south on the base of geographical part. ಬಟ್ ಇಲ್ಲಿ ನಮ್ಗೆ ಈ ಪ್ರಶ್ನೆ ನಮ್ಗೆ ಸಹಜವಾಗಿ ಉದ್ಭವ ಆಗುತ್ತೆ. ಇಲ್ಲಿ ಉತ್ತರ ಮತ್ತೆ ದಕ್ಷಿಣದ ವಿಭಜನೆಯನ್ನ, ಅರ್ಥ ಆಯ್ತಲ್ವಾ? ಉತ್ತರ ಮತ್ತೆ ದಕ್ಷಿಣದ ಯಾಕೆ ನಮ್ಗೆ ನೆಸೆಸಿಟಿ ಇದೆ ಅಂತಂದ್ರೆ, ನಾರ್ತ್ ಸೌತಿನ ಕಾನ್ವರ್ಸೇಷನ್ ಅಗತ್ಯತೆ ಯಾಕಿದೆ ಅನ್ನೋದಾದರೆ, ಸೊ ನೀವು ಎಂಟೈರ್ ವರ್ಲ್ಡ್ ಸಿಸ್ಟಮ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಗ್ಲೋಬಲ್ ಎಕಾನಮಿ, ಗ್ಲೋಬಲ್ ವರ್ಲ್ಡ್. So you go through this the concept of north south dialogue. So what type of relations between north and south countries, then ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ ತರದ ಸಂಬಂಧ ಇದೆ, ಉತ್ತರ ಮತ್ತೆ ದಕ್ಷಿಣದ ನಡುವಿನ ಸಂಬಂಧ ಯಾವ ತರ ಇದೆ, ಯಾವ ತರದ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇದೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ಪರಿಕಲ್ಪನೆ ನಮ್ಗೆ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಒಂದು, it is based on economic aspect, but somebody told the division it is based on geographical aspect. ಕೆಲವರು ಇದನ್ನ ಭೌಗೋಳಿಕ ಅಂಶದ ಆಧಾರದ ಮೇಲೇನು ಮಾಡ್ತಾ ಹೋಗ್ತಾರೆ. ಸೊ 1970 ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ ಬೇಸ್ ಆಫ್ ಜಿಯೋಗ್ರಫಿಕ್ ಆಧಾರದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಬ್ರಾಂಟ್ ರೇಖೆ ಅನ್ನುವಂತಹ ಒಂದು ದ ಬ್ರಾಂಟ್ ಲೈನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ವಿಲಿ ಬ್ರಾಂಟ್ ಅನ್ನುವಂಥವನು, ಅವನ ಹೆಸರು ಯಾರು, ವಿಲಿ ಬ್ರಾಂಟ್ ಅನ್ನುವಂತಹ ಜರ್ಮನಿಯ ಅಧ್ಯಕ್ಷನಾದಂತಹ ವಿಲಿ ಬ್ರಾಂಟ್ ಈ ನಾರ್ತ್ ಮತ್ತೆ ಸೌತ್, ಉತ್ತರ ಮತ್ತೆ ದಕ್ಷಿಣದ ಒಂದು ವಿಭಜನೆಯನ್ನ ಜಿಯೋಗ್ರಫಿಯ ಬೇಸ್ ಮೇಲೆ ಅರ್ಥ ಮಾಡ್ಕೊಳ್ಳಿ, ಆರ್ಥಿಕತೆಯ ಬೇಸ್ ಮೇಲೆ ಅಲ್ಲ, ಜಿಯೋಗ್ರಫಿಯನ್ನ ಆಧಾರವಾಗಿ ಇಟ್ಕೊಂಡು ಯಾರು, ವಿಲಿ ಬ್ರಾಂಟ್ he divided north south on the base of geographical aspect. ಸೊ ಇಲ್ಲಿ ನಿಮಗೆ ಇದರ ಪರಿಕಲ್ಪನೆ, ಇದನ್ನ ನಾವು ಅಧ್ಯಯನ ಮಾಡಕ್ ಹೋಗುವಂತಹದ್ದು ಇಟ್ಸ್ ನಾಟ್ ಅನ್ ಜಿಯೋಗ್ರಫಿಕಲ್ ಆಸ್ಪೆಕ್ಟ್. ಸೊ ಅದನ್ನ ಎಕಾನಮಿಕ್ ಆಸ್ಪೆಕ್ಟ್ ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಸಾಕಷ್ಟು ರಾಷ್ಟ್ರಗಳನ್ನ ನಾವು ಈ ಜಗತ್ತಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಉತ್ತರದ ಒಂದು ಭಾಗಕ್ಕೆ ಸೇರ್ಪಡೆಯಾದಂತಹ ಒಂದು ರಾಷ್ಟ್ರಗಳು ಯಾವ್ಯಾವ್ದು, ದಕ್ಷಿಣದ ಭಾಗದಲ್ಲಿ ಬರುವಂತಹ ರಾಷ್ಟ್ರಗಳು ಯಾವ್ಯಾವ್ದು, ಸೊ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ದ ಟರ್ಮ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಎಕಾನಮಿಕ್ ಗ್ಯಾಪ್ ಬಿಟ್ವೀನ್ ರಿಚ್ ಅಂಡ್ ನಾರ್ಥರನ್ ಕಂಟ್ರೀಸ್ ಅಂಡ್ ದ ವರ್ಲ್ಡ್ ಅಂಡ್ ದ ಸೌತ್ ಪೂರರ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಸಹಜವಾಗಿ ನಾರ್ತ್ ಮತ್ತೆ ಸೌತಿನ ಗ್ಯಾಪ್ಗೆ ಸಂಬಂಧಪಟ್ಟಂಗೆ ನೋಡೋದು ಅಂತ ಅನ್ನೋದಾದ್ರೆ, ಅಥವಾ ಡೈಲಾಗ್ ಅನ್ನೋಂತಹದ್ದಾದ್ರೆ, ಶ್ರೀಮಂತ ರಾಷ್ಟ್ರಗಳೆಲ್ಲವೂ ಉತ್ತರಕ್ಕೆ ಸಂಬಂಧಪಡುತ್ತೆ. ಇಲ್ಲಿ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಹೇಳ್ಬೇಕು ಅನ್ನೋದಾದ್ರೆ, ಸೊ ವಿಶ್ವಸಂಸ್ಥೆಯನ್ನ ನಾವು ತಗೊಳ್ತಾ ಹೋದ್ರೆ, ಇಲ್ಲಿ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂತಹ 4 ದೇಶಗಳು, ಅರ್ಥ ಮಾಡ್ಕೊಳ್ಳಿ, ಕಾಯಂ ಸದಸ್ಯ 4 ಕಾಯಂ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯಲ್ಲಿ 4 ದೇಶಗಳು ಎಲ್ಲಿಗೆ ಸಂಬಂಧಪಟ್ಟಿದೆ ಅಂದ್ರೆ ಉತ್ತರದಲ್ಲಿದೆ. ಚೀನಾ ಮಾತ್ರ ನಿಮ್ಗೆ ದಕ್ಷಿಣದ ಭಾಗದಲ್ಲಿ ಬರುವಂತಹದ್ದನ್ನ ನೋಡ್ತಾ ಹೋಗ್ತೀರಾ. ಸೊ G8 ಎಲ್ಲಾ ರಾಷ್ಟ್ರಗಳು ಸಹ ನಿಮ್ಗೆ ಎಲ್ಲಿ ಸಿಗತ್ತೆ ಅಂತಂದ್ರೆ ಉತ್ತರದ ಭಾಗದಲ್ಲಿ ಸಿಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರಿನ ನಂತರ ಈ ಉತ್ತರ ಮತ್ತೆ ದಕ್ಷಿಣದ ಒಂದು ಪರಿಕಲ್ಪನೆ ಏನಾಗತ್ತೆ ಅಂತಂದ್ರೆ ದುರ್ಬಲ ಆಗತ್ತೆ ಅಂತಾರೆ ಕೆಲವರು, ಅದು ಹೆಚ್ಚಿನ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿವಿಷನ್ ಆಫ್ ದ ನಾರ್ತ್ ಅಂಡ್ ಸೌತ್ ಅಂದ್ರೆ ಇದರ ಒಂದು ವರ್ಗೀಕರಣದ ಬಗ್ಗೆನೆ ಹೇಳ್ತಾ ಹೋಗುತ್ತೆ. ಸೊ ಅದರಲ್ಲಿ ನೀವು ಬಹಳ ಪ್ರಮುಖವಾಗಿ ನಾವು ನೋಡಬಹುದಾಗಿರುವಂತಹದ್ದು, ಆಸ್ ಎ ನೇಷನ್ ಬಿಕೇಮ್ ಎಕಾನಮಿಕಲಿ ಡೆವಲಪ್ಡ್ ದೇ ಮೇ ಬಿಕೇಮ್ ಪಾರ್ಟ್ ಆಫ್ ದ ನಾರ್ತ್. ಅದನ್ನೇ ಪುನಃ ಹೇಳ್ತಾ ಇದೀವಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳು ಉತ್ತರದ ರಾಷ್ಟ್ರಗಳು. ಸೊ ಇಲ್ಲಿ ಡೆವಲಪ್ಡ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಅಂತ ಅನ್ನೋದಾದ್ರೆ, so it is based on GDP, it is based on per capita income, it is based on technology, technical aspect, so then industrial aspect. So then ಇಲ್ಲಿ ಸೌತ್ ನಾರ್ತ್ ಮೋಸ್ಟ್ಲಿ ಕವರ್ಸ್ ದ ವೆಸ್ಟ್. ಆದ್ರೆ ಇದು ಯಾವ್ಯಾವ ರಾಷ್ಟ್ರಗಳನ್ನ ಒಳಗೊಂಡಿದೆ ಅನ್ನುವಂತಹದ್ದನ್ನ ನಾವು ನೆಕ್ಸ್ಟ್ ಅದನ್ನೇ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ನಾರ್ತ್ ಸೌತ್ ಡಿವೈಡ್ ಅಂದಾಗ ಇವೆರಡರ ನಡುವಿನ ವಿಭಜನೆ, ಉತ್ತರ ಮತ್ತೆ ದಕ್ಷಿಣದ ವಿಭಜನೆ ಅಂದಾಗ, ಸೊ ಇಲ್ಲಿ ನಾರ್ತ್ ಅಲ್ಲಿ ನಿಮ್ಗೆ ಉತ್ತರದಲ್ಲಿ
ಯಾವ ರಾಷ್ಟ್ರಗಳು ಬರುತ್ತೆ ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಸೊ ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಯುರೋಪ್, ಆಸ್ಟ್ರೇಲಿಯಾ, ಜಪಾನು ನೋನ್ ಆಸ್ ದ ಫಸ್ಟ್ ವರ್ಲ್ಡ್. ಸೊ ಇಲ್ಲಿ ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಯುರೋಪು, ಆಸ್ಟ್ರೇಲಿಯಾ, ಜಪಾನು ಇದನ್ನ ಒಂದು ಪ್ರಥಮ ದರ್ಜೆಯ ವಿಶ್ವದ ಪ್ರಥಮ ದರ್ಜೆಯ ರಾಷ್ಟ್ರಗಳು ಅಂತ ಕರೀತಾ ಹೋಗ್ತೀರಾ. ದೆನ್ ಹೋಮ್ ಟು 4 of the 5 permanent members of the United Nations Security Council. ಇದರಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಸೆಕ್ಯೂರಿಟಿ ಕೌನ್ಸಿಲಿನ 5 ಸದಸ್ಯ ರಾಷ್ಟ್ರಗಳು ಅದರ ಒಂದು ಸದಸ್ಯತ್ವವನ್ನ ಪಡ್ಕೊಂಡಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ರಿಚರ್ ಅಂಡ್ ಡೆವಲಪ್ಡ್ ರೀಜನ್ 95% has enough food, shelter and functioning education system as well as 95% ಇನ್ನ ಜನ ಇಲ್ಲಿ ಉತ್ತಮವಾಗಿರುವಂತಹ ಊಟ, ವಸತಿ, ಶಿಕ್ಷಣ ಎಲ್ಲವನ್ನೂ ಪಡ್ಕೊಂಡಂತವ್ರು ಇಲ್ಲಿ ಇರುವಂತಹದ್ದನ್ನ ನೀವು ನೋಡ್ತಾ ಹೋಗ್ತೀರಾ. ಎಲ್ಲಿ ಉತ್ತರದ ಭಾಗದಲ್ಲಿ ಇರುವಂತಹ ಇದು. ಇನ್ನ ಸೌತ್ ಅಂತ ಅಂದಾಗ ಆಫ್ರಿಕಾ ಇರ್ಬೋದು, ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಏಷ್ಯಾ ಇರ್ಬೋದು. ಸೊ ಮತ್ತೆ ಅತಿ ಬಡತನದ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ರಾಷ್ಟ್ರಗಳು. ಕೇವಲ ಇಲ್ಲಿ 5% ಆಫ್ ದ ಪಾಪ್ಯುಲೇಷನ್ ಇಸ್ ಎನಫ್ ಫುಡ್ ಅಂಡ್ ಶೆಲ್ಟರ್. 5% ಜನ ಮಾತ್ರ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತೆ ವಸತಿಯನ್ನ ಪಡ್ಕೊಂಡಿರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಉತ್ತರದ ರಾಷ್ಟ್ರಗಳು ಅಂದ್ರೆ ಯಾವ್ದು ಅಂತನ ಬರೀತಾ ಹೋಗಿ, ದಕ್ಷಿಣದ ರಾಷ್ಟ್ರಗಳು ಅನ್ನೋದಾದ್ರೆ ಯಾವ್ದನ್ನ ಮೆನ್ಷನ್ ಮಾಡಿ, ಯಾವ ಬೇಸಿನ ಮೇಲೆ ಅದನ್ನ ನಾವು ವರ್ಗೀಕರಿಸ್ತೀವಿ ಅನ್ನುವಂತಹದನ್ನ ಹೇಳ್ತಾ ಹೋದ್ರೆ ಸಾಕಾಗ್ತೋಗತ್ತೆ. ಸೊ ಇದನ್ನ ನಾರ್ತ್ ಅಂತ ಅಂದಾಗ, ಸೊ ಇಲ್ಲಿ ನಿಮ್ಗೆ ನಾರ್ಮಲ್ ಆಗಿ ನಿಮ್ಗೆ ನಾರ್ತ್ ಅಲ್ಲಿ ಲೆಸ್ ಪಾಪ್ಯುಲೇಷನ್, ಕಡಿಮೆ ಜನಸಂಖ್ಯೆ ಇರೋದನ್ನ ನೋಡ್ತಾ ಹೋಗ್ತೀರಾ. ಹೈ ವೆಲ್ತ್, ಹೆಚ್ಚು ಸಂಪತ್ತು ಇರುವಂತಹದನ್ನ ನಾವು ನೋಡ್ತಾ ಹೋಗ್ತೀರಾ. ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಉತ್ತಮ ಜೀವನ ಮಟ್ಟವನ್ನ ನೋಡ್ತಾ ಹೋಗ್ತೀರಾ. ಹೈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನೋಡ್ತಾ ಹೋಗ್ತೀರಾ, ಇಂಡಸ್ಟ್ರಿ ನೋಡ್ತೀರಾ. ಇಲ್ಲಿ ಉತ್ತರದ ಭಾಗದಲ್ಲಿ ಕಡಿಮೆ ಜನಸಂಖ್ಯೆ, ಹೆಚ್ಚು ಸಂಪತ್ತು, ಉತ್ತಮ ಜೀವನ ಮಟ್ಟ, ಕೈಗಾರಿಕೆಗಳ ಅಭಿವೃದ್ಧಿ ಮತ್ತೆ ಕೈಗಾರಿಕೆಗಳ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀರಾ ಇಲ್ಲಿ ಉತ್ತರದಲ್ಲಿ. ದಕ್ಷಿಣದಲ್ಲಿ ನೀವು ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಭಾರತ ಇರ್ಬೋದು, ಚೀನಾವನ್ನ ನೋಡ್ತಾ ಹೋಗ್ತೀರಾ. ಕಡಿಮೆ ಸಂಪತ್ತು, ಲೋ ವೆಲ್ತ್ ನ ನೋಡ್ತಾ ಹೋಗ್ತೀರಾ. ದೆನ್ ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕಡಿಮೆ ಜೀವನ ಮಟ್ಟವನ್ನ ನೋಡ್ತಾ ಹೋಗ್ತೀರಾ. ದೆನ್ ಲೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತೆ ಅಗ್ರಿಕಲ್ಚರ್ ಅನ್ನ ನೋಡ್ತಾ ಹೋಗ್ತೀರಾ. ಸೊ ಇದನ್ನ ನೀವು ಜನರಲ್ ಆಗುನು ಮೆನ್ಷನ್ ಮಾಡ್ತಾ ಬರೀಬಹುದು. ದೆನ್ ಎಂಟೈರ್ ವರ್ಲ್ಡ್ ಅನ್ನ ನೀವು ಕ್ಲಾಸಿಫೈ ಮಾಡ್ಬೇಕಾದ್ರೆ, ಇಡೀ ಜಗತ್ತನ್ನ ನೀವು ವರ್ಗೀಕರಿಸುವಂತಹದ್ದನ್ನ ಮಾಡ್ತಾ ಹೋಗ್ತೀರಾ ಅಂದಾಗ, ಸೊ ಇಲ್ಲಿ 3 categories ಇದೆ. ಓಕೆನಾ? ಕಂಟ್ರೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 different ಟೈಪ್ಸ್. MDC ಅಂತ ಅಂದದಾದರೆ ಅತಿಯಾದಂತಹ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳು, ಅರ್ಥ ಆಯ್ತಲ್ವಾ? ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ ಬಿಲಾಂಗ್ಸ್ ಟು ಇಟ್ ಕನ್ಸಿಡರ್ಡ್ MDCs. ದೆನ್ ಲೆಸ್, ಕಡಿಮೆ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಆಗುತ್ತಿರುವ ರಾಷ್ಟ್ರಗಳು ಅಂತ ಬೇಕಾದ್ರೂ ಕರಿತಾ ಹೋಗಿ. ಇದು ಅನಭಿವೃದ್ಧಿ ರಾಷ್ಟ್ರಗಳು. ಇವತ್ತು ನೀವು ಜಗತ್ತನ್ನ ಅಂದ ಬೇಸ್ ಆಫ್ ಎಕಾನಮಿಯನ್ನ ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫೈ ಮಾಡ್ತೀರಾ ಅನ್ನೋದಾದರೆ, ಅಭಿವೃದ್ಧಿ ಆಗುತ್ತಿರುವ ಅನಭಿವೃದ್ಧಿ ರಾಷ್ಟ್ರಗಳು, ಡೆವಲಪಿಂಗು, ಡೆವಲಪ್ಡ್, ಅಂಡರ್ ಡೆವಲಪ್ಡ್. ದೆನ್ ಮೋಸ್ಟ್ ಡೆವಲಪ್ಡ್ ಕಂಟ್ರಿ, ಲೆಸ್ ಡೆವಲಪ್ಡ್ ಕಂಟ್ರಿ, ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ಲಾಸಿಫೈಯಿಂಗ್ ಅಂತ ಅಂದಾಗ ಈ MDC ಅಡಿಯಲ್ಲಿ ಅಭಿವೃದ್ಧಿ ಆಗಿರುವಂತಹ ರಾಷ್ಟ್ರಗಳಲ್ಲಿ ಸಹಜವಾಗಿ ನಾವು ಅದೇ ಪುನರ್ವರ್ತನೆ ಆಗುತ್ತೆ. ತುಂಬಾ ಏನಪ್ಪ ಇಷ್ಟೊಂದಿದೆ ಅಂತ ಏನ್ ಅನ್ಕೊಳ್ಳೋಂಗಿಲ್ಲ. ಸೊ ನೀವು ಈ ಪಾಯಿಂಟ್ಸ್ MDC LDC ಇದನ್ನ ಹಿಡ್ಕೊಂಡ್ಬಿಟ್ರೆ ನೀವೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ದ ರಿಚೆಸ್ಟ್ ಆಫ್ ದ ಇಂಡಸ್ಟ್ರಿಯಲೈಸ್ಡ್ ಅಂಡ್ ಡೆಮಾಕ್ರೆಟಿಕ್ ನೇಷನ್ಸ್ ಆಫ್ ದ ವರ್ಲ್ಡ್, ಅತಿ ಶ್ರೀಮಂತ ಮತ್ತೆ ಕೈಗಾರಿಕೀಕೃತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಹೊಂದಿರುವಂತಹ ರಾಷ್ಟ್ರಗಳನ್ನ ನೀವು ಉದಾಹರಿಸ್ತಾ ಹೋಗ್ಬೋದು. ಅಮೆರಿಕವನ್ನ ಉದಾಹರಣೆ ಕೊಡ್ಬೋದು, ಫ್ರಾನ್ಸ್ ಅನ್ನ ಕೊಡ್ತಾ ಹೋಗ್ಬೋದು ಅಲ್ವಾ. ದೆನ್ ಬ್ರಿಟನ್ ಅನ್ನ ಕೊಡ್ತಾ ಹೋಗ್ಬೋದು. ದೆನ್ ಲೆಸ್ ಡೆವಲಪ್ಡ್ ಕಂಟ್ರೀಸ್ ಅಂದಾಗ ಈಗ ತಾನೇ ಅಭಿವೃದ್ಧಿ ಆಗ್ತಾ ಇರುವಂತಹ ಹಂತದಲ್ಲಿರುತ್ತೆ. ಸೊ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಟ್ರೀಸ್ ವಿತ್ ಲಿಟಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಲಿಟಲ್ ವೆಲ್ತ್ ಅಂಡ್ ಹೈ ಪಾಪ್ಯುಲೇಷನ್ ಗ್ರೋತ್. ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಲ್ಲಿ ವೆರಿ ಲೋ ಪರ್ ಕ್ಯಾಪಿಟಾ ಇನ್ಕಮ್, ಕಡಿಮೆ ಪ್ರಮಾಣದ ಒಂದು ಬಂಡವಾಳ, ಕಡಿಮೆ ಶಿಕ್ಷಣ, ಬಡತನ, ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಪ್ರಾಥಮಿಕ ಒಂದು ಗುಡಿ ಕೈಗಾರಿಕೆಗಳಿಗೆ ಆದಿಯಾದ ಪ್ರಾಥಮಿಕ ಕೈಗಾರಿಕೆಗಳು ಅಂತ ಕರಿತಾ ಹೋಗ್ತೀವಿ. ಸೊ ಈ ತರದನ್ನ ಹೊಂದಿರುವಂತಹ ವ್ಯವಸ್ಥೆನ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ನಿಮ್ಗೆ ಇದು ಬೇಕಾಗತ್ತೆ ಅಂದ್ರೆ, ಸೊ ನೀವು ಫಸ್ಟ್ ಉತ್ತರ ದಕ್ಷಿಣದ ಬಗ್ಗೆ ಕ್ಲಾರಿಫಿಕೇಶನ್ ಮಾಡ್ಬೇಕಾದಾಗ ಜಗತ್ತು ಯಾವ್ದ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ.
ದೆನ್ ಲೇಟರ್ ಆನ್ ನೀವು ಯಾಕೆ ಕಾನ್ವರ್ಸೇಷನ್ ಶುರುವಾಗತ್ತೆ ಅಂದ್ರೆ ಇಟ್ ಕನೆಕ್ಟೆಡ್ ಟು ದ ನಿಯೋ. ಅರ್ಥ ಆಯ್ತಲ್ವಾ? ನ್ಯೂ ಎಕಾನಮಿಕ್ ಆರ್ಡರ್ಗೆ ಇದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೌತ್. ಎಕಾನಮಿಕ್ ವಾಸ್ ಬೇಸ್ಡ್ ಆನ್ ದ ಕಾಟನ್ ಪ್ರೊಡಕ್ಷನ್. ಸೊ ಸಹಜವಾಗಿ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ವಿಚ್ ಡಿಪೆಂಡ್ಸ್ ಆನ್ ಸ್ಲೇವ್ ಲೇಬರ್ ಅಂತಂದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಏನು ಇಲ್ಲದೆ ಇರುವಂತಹದ್ದು, ಬಟ್ಟೆ ಅಥವಾ ಗಾರ್ಮೆಂಟ್ಸ್ ಪ್ರೊಡಕ್ಷನ್ ಹೆಚ್ಚು ಉತ್ಪಾದನೆ ಅದಕ್ಕೆ ಆದ್ಯತೆಯನ್ನ ಕೊಡ್ತಾ ಇರುವಂತಹದ್ದು. ಸದರನ್ ಎಕಾನಮಿ ವಾಸ್ ವೀಕ್ ಅಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಅತಿಯಾದಂತಹ ಒಂದು ದುರ್ಬಲವಾದಂತಹ ಒಂದು ಆರ್ಥಿಕತೆಯನ್ನ ಹೊಂದಿರುತ್ತೆ. ದೆನ್ ದ ಪೀರಿಯಡ್ ಆಫ್ ಕಾಟನ್ ಗ್ರೋಯಿಂಗ್ ವಾಸ್ ಕಾಲ್ಡ್ ದ ಕಿಂಗ್ ಕಾಟನ್. ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಕಾಟನ್ ಇಂಡಸ್ಟ್ರಿ. ಸೊ ಅದನ್ನೇ ಹೆಚ್ಚು ಪ್ರಮುಖವಾಗಿರುವಂತಹ ಉದ್ಯಮ ಅಂತ ಪರಿಗಣಿಸ್ತೀವಿ ನಾವು. ಇಲ್ಲಿ ಟೆಕ್ನಾಲಜಿ ಇರ್ಬೋದು, ಸಿಸ್ಟಮ್ ಇದಕ್ಕೆ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಾಗಿರ್ಬೋದು, ಆಟೋಮೊಬೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಾಗಿರ್ಬೋದು, ಇಂಡಸ್ಟ್ರಿ ಸೆಕ್ಟರ್ ಈ ತರದಕ್ಕೆ ಹೆಚ್ಚು ನಮ್ಗೆ ಇಲ್ಲಿ ಕೊಡದೇ ಇರುವಂತಹದನ್ನ ಸದರನ್ ಪಾರ್ಟ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದೆನ್ ಇಶ್ಯೂಸ್ ಆಫ್ ದ ನಾರ್ತ್ ಸೌತ್ ಡಿವೈಡೆಡ್. ಯಾವ ಇಶ್ಯೂಸ್ ಇವೆರಡರ ನಡುವೆ ಆಗಿದೆ ಅಂತ ಅನ್ನೋದಾದ್ರೆ, ಉತ್ತರ ಮತ್ತೆ ದಕ್ಷಿಣದ ನಡುವೆ ಪ್ರಮುಖವಾಗಿ ಬರುವಂತಹ ಸಂಗತಿಗಳು ಅಂದ್ರೆ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅರೌಂಡ್ ದ ವರ್ಲ್ಡ್. ಜಾಗತಿಕವಾಗಿ ಇರುವಂತಹ ಒಂದು ಸಂಪತ್ತಿನ ಹಂಚಿಕೆ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ದೆನ್ ಎಕಾನಮಿಕ್ ಕಾಂಪಿಟೇಷನ್ ವರ್ಲ್ಡ್ ವೈಡ್. ಆರ್ಥಿಕತೆಯಲ್ಲಿರುವಂತಹ ಸ್ಪರ್ಧೆಗಳು ಜಾಗತಿಕವಾಗಿರುವಂತಹದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ದೆನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅಂದ್ರೆ ಜೀವನ ಮಟ್ಟ. ಇಲ್ಲಿ ನಿಮ್ಗೆ ನಾನು ಮೊನ್ನೆ ಕ್ಲಾಸ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಹೇಳ್ತಾ ಹೋದೆ. ಸೊ ಇಲ್ಲಿ ವರ್ಲ್ಡ್ ಒಂದು ವೆಲ್ತ್ ಅನ್ನುವಂತಹದ್ದು ಎಷ್ಟು ಇಂಬ್ಯಾಲೆನ್ಸ್ಡ್ ಆಗಿದೆ. ಸೊ 1400 ಅದು ಎಷ್ಟು ಹೇಳಿದೆ ಮರ್ತೋಯ್ತು. ಅಂದ್ರೆ ಎಷ್ಟು ಜನ ಎಷ್ಟು ಪ್ರಮಾಣದ ಒಂದು ಸಂಪತ್ತನ್ನ ಹೊಂದಿರ್ತಾರೆ ಅನ್ನುವಂತಹದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಸೊ ಅದೇ ತರ ನಿಮ್ಗೆ ಇದರ ಸ್ಪರ್ಧೆ ಅನ್ನುವಂತಹದ್ದು ಜಾಗತಿಕವಾಗಿ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನುವಂತಹದನ್ನ ನಾವು ಈಗಾಗ್ಲೇನೆ ಚರ್ಚೆ ಮಾಡಿದೀವಿ. ಸೊ ಇಲ್ಲಿ ಡೆವಲಪ್ಮೆಂಟ್ ಗ್ಯಾಪ್ ಆಫ್ ದ ನಾರ್ತ್ ಸೌತ್ ಡಿವೈಡೆಡ್ ಮೋರ್ ರೀಸೆಂಟ್ಲಿ been named the development gap. This place greater emphasis on closing the evident gap between rich, more economically developed countries and poor, less economically developed countries. So ಇಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿಯನ್ನ ಮಾನದಂಡವಾಗಿಟ್ಕೊಂಡು ಉತ್ತರ ಮತ್ತೆ ದಕ್ಷಿಣದ ನಡುವಿನ ಒಂದು ಸಂವಾದ ಆಗ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೇಜರ್ ಡಿಫರೆನ್ಸ್ ಇನ್ ನಾರ್ತ್ ಅಂಡ್ ಸೌತ್ ಅಂತಂದಾಗ ಉತ್ತರ ಮತ್ತೆ ದಕ್ಷಿಣದ ನಡುವೆ ಇರುವಂತಹ ಪ್ರಮುಖವಾಗಿರುವಂತಹ ಡಿಫರೆನ್ಸಸ್ ಏನು ಅನ್ನುವಂತಹದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಮ್ಗೆ ಉತ್ತರ ದಕ್ಷಿಣ ಅಂದ್ರೆ ಏನು, ಯಾವ್ಯಾವ ರಾಷ್ಟ್ರ ಬರುತ್ತೆ ಅನ್ನುವಂತಹದ್ದು ಪ್ರಮುಖವಾಗಿರುವಂತಹ ಅಂಶವನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ದೆನ್ ಆಮೇಲೆ ನಾವು ಇಶ್ಯೂಸ್ಗೆ ಹೋಗ್ತಾ ಹೋಗ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಇರ್ಬೋದು, ರಾಷ್ಟ್ರೀಯ ಉತ್ಪನ್ನ ಇರ್ಬೋದು, ಪರ್ ಕ್ಯಾಪಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಹೈ ಇನ್ಕಮ್ ನೇಷನ್ಸ್ ಅಂತ ಯಾವ್ದನ್ನ ಇದ್ ಮಾಡ್ತಾ ಹೋಗ್ತೀರಾ ಅಂತಂದ್ರೆ ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಜಪಾನು ಮತ್ತೆ ವೆಸ್ಟರ್ನ್ ಯುರೋಪ್ ಕಂಟ್ರೀಸು, ಇಂಗ್ಲೆಂಡು, ಜರ್ಮನಿ, ಬೆಲ್ಜಿಯಮು, ನ್ಯೂಜಿಲ್ಯಾಂಡು, ನೆದರ್ಲ್ಯಾಂಡು, ಸ್ಪೇನು, ಡೆನ್ಮಾರ್ಕ್ ಇವೆಲ್ಲವೂ ನಿಮ್ಗೆ ದ ಹೈ GDP ಯನ್ನ ಹೊಂದಿರುವಂತಹ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ಹೊಂದಿರುವಂತಹ ರಾಷ್ಟ್ರಗಳಾಗ್ತಾ ಹೋಗುತ್ತೆ. ಇವೆಲ್ಲವೂ ನಿಮ್ಗೆ ನಾರ್ತರನ್ ಪಾರ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ದೆನ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಅಂದಾಗ ದೇಶಗಳು, ದೆನ್ ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಏಷ್ಯಾದ ಬಹುತೇಕ ದೇಶಗಳು, ಆಫ್ರಿಕನ್ ಕಂಟ್ರೀಸ್ ಸೆಕೆಂಡ್ ಕ್ಯಾಟಗರಿಗೆ ಬರ್ತಾ ಹೋಗುವಂತಹದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ನಮ್ಗೆ ಇಂಡಿಯಾ ಇರ್ಬೋದು, ಚೀನಾ ಇರ್ಬೋದು, ಅರ್ಜೆಂಟೈನಾ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು, ಇಸ್ರೇಲು, ಬಾಂಗ್ಲಾ ಈ ತರದ ಪಾಕಿಸ್ತಾನ, ನೇಪಾಳ, ಉಗಾಂಡ. ಸೊ ಈ ತರದ ಅನೇಕ ದೇಶಗಳು ಇದ್ರ ಅಡಿಯಲ್ಲಿ ಬರ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಪ್ರಶ್ನೆ ನಿಮ್ಗೆ, ಉತ್ತರ ಅಂದಾಗ ಉತ್ತರದ ಭಾಗದಲ್ಲಿ ಇರುವಂತಹ ಅಥವಾ ಆ ಗೋಳದಲ್ಲಿ ಇರುವಂತಹ ರಾಷ್ಟ್ರಗಳ ಅಂದ್ರೆ ಆಲ್ಮೋಸ್ಟ್ ಅವು ರಿಚ್ ಕಂಟ್ರಿಗಳೇ ಆಗ್ತಾ ಹೋಗುತ್ತೆ. ಕೆಲವು ದೇಶಗಳು ನಿಮ್ಗೆ ಫಾರ್ ಎಕ್ಸಾಂಪಲ್ ಜಪಾನ್ ಅನ್ನ ನೀವು ನಾರ್ತ್ ಪಾರ್ಟರ್ಗೆ ಸೇರಿಸ್ತೀರಾ, ಸೌತ್ ಇದಕ್ಕೆ ಭಾಗಕ್ಕೆ ಸೇರಿಸ್ತೀರಾ ಅನ್ನುವಂತಹ ಪ್ರಶ್ನೆ ನಮಗ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ಅದು ಅತಿ ಹೆಚ್ಚು ಒಂದು ಅಭಿವೃದ್ಧಿಯನ್ನ ಹಾಂಗ್ಕಾಂಗ್ ಎಲ್ಲಿಗೆ ಸೇರಿಸ್ತಾ ಹೋಗ್ತೀರಾ. ಸೊ ಈ ಪ್ರಶ್ನೆಗಳು ಉದ್ಭವ ಆಗುವಂತಹದನ್ನ ನೋಡ್ತೀವಿ. ಬಟ್ ವಾಯುಗುಣ ಅಂದ್ರೆ ಈ ತರ ಬೇರೆ ಬೇರೆ ತರದ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಇದನ್ನ ಮಾಡ್ತಾ ಹೋಗ್ತಾರೆ ಉತ್ತರ ದಕ್ಷಿಣ ಅಂತ. ಬಟ್ ಇಲ್ಲಿ ನಮ್ಗೆ ಆರ್ಥಿಕತೆಯನ್ನೇ ಮಾನದಂಡವಾಗಿ ಇಟ್ಕೊಂಡು ನಾವು ಇದನ್ನ ಚರ್ಚೆ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಅದರ ಇಶ್ಯೂಸ್ ಅಂತಂದ್ರೆ ಏನ್ ಬರುತ್ತೆ ಡಿಫ್ರೆನ್ಸಸ್ ಅನ್ನುವಂತಹದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.